ಹಲವು ದೇಶಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಪೆಟಿ ಕ್ರೈಮ್ಸಿಂದ ಹಿಡಿದು ತುಂಬ ಬರ್ಬರವಾದಂಥ ಕ್ರೈಮ್ಗಳು ಕೂಡ ಆಗಿರೋದನ್ನು ನಾನು ಕಂಡಿದ್ದೇನೆ, ನೀವು ಕೂಡ ಕಂಡಿದ್ದೀರಿ ಮತ್ತು ಕೇಳ್ತಾ ಇರ್ತೀವಿ. ಆಗ್ತವೆ, ಎಲ್ಲ ದೇಶಗಳಲ್ಲೂ ಆಗ್ತವೆ. ಈಗ ನಾವು ಬೆಂಗಳೂರು ವಾಪಸ್ ಬರೋಣ ಸರ್. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಕ್ರೈಮ್ ಕಂಟ್ರೋಲ್ ಮಾಡಬೇಕು, ಪೊಲೀಸ್ ಸ್ಟೇಷನ್ ಸರಹದ್ನಲ್ಲಿ ಪ್ಯಾಟ್ರೋಲಿಂಗ್ ಮಾಡಬೇಕು, ಹೊಯ್ಸಳ ಓಡಾಡ್ತಾ ಇರಬೇಕು, ಬೈಕ್ನಲ್ಲಿ ಓಡಾಡ್ತಾ ಇರಬೇಕು, ಬೇರೆ ಬೇರೆ ಎಲ್ಲ ಮಾಡ್ತಾ ಇರಬೇಕು, ನಿಜ. ಬಟ್ ನಿಮಗೆ ಈ ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರು ಬರೀ ಈ ಖಾಲಿ ಇರ್ತಕ್ಕಂಥ ಜಾಗ ಇರ್ತಾವಲ್ಲ ಸರ್, ಅಲ್ಲಿ ಹೇಗೆ ಹದ್ದಿನ ಕಣ್ಣು ಪೊಲೀಸರಿಗೆ ಇಡೋದಕ್ಕೆ ಸಾಧ್ಯ ಆಗ್ತಾ ಇದೆ? ಯಾಕಂದರೆ ತುಂಬ ಕತ್ಲೆ ಜಸ್ಟ್ ಡೆವಲಪಿಂಗ್, ಎಲ್ಲೋ ಒಂದು ಕೂಗಳತೆ ದೂರನೂ ಇಲ್ಲ, ಒಂದು 100 ಮೀಟ್ರೂ ಇಲ್ಲ, 500 ಮೀಟ್ರ್ ದೂರದಲ್ಲಿ ಯಾವುದೋ ಒಂದು ಮನೆ, ಮಧ್ಯೆ ಒಂದು ಸ್ವಲ್ಪ ಕಾಡು, ಬಟ್ ಸ್ಟಿಲ್ ದೇ ಬಿಲಾಂಗ್ ಟು ಬೆಂಗಳೂರು ಓನ್ಲಿ, ಆ ಏರಿಯಾಗಳು. ನಿಜ, ಔಟ್ಸ್ಕರ್ಟ್ ಏರಿಯಾ ಪೊಲೀಸಿಂಗ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್. ಈ ರೀತಿ ಇದ್ದಾಗ ಒಂದು ಮಹತ್ವವಾಗಿ ಬರ್ತಕ್ಕಂಥದ್ದು ಜುರಿಸ್ಡಿಕ್ಷನ್ ಪ್ರಾಬ್ಲಮ್. ಹೌದು, ಯಾರು ಅಟೆಂಡ್ ಮಾಡಬೇಕು ಅಂತೇಳಿ, ಸಿಟಿಯವ್ರು ಅಟೆಂಡ್ ಮಾಡಬೇಕಾ ಅಥವಾ ಡಿಸ್ಟ್ರಿಕ್ಟ್ನವ್ರು ಅಟೆಂಡ್ ಮಾಡಬೇಕಂತ ಅನೇಕ ಸಂದರ್ಭಗಳಲ್ಲಿ ತಪ್ಪಾಗಿ ಅರ್ಥೈಸ್ಕೊಂಡು ಈವನ್ ಕಂಪ್ಲೇಂಟ್ಸನ್ನೇ ಸಿಟಿ ಬರ್ತಕ್ಕಂಥ ಇದನ್ನು ಡಿಸ್ಟ್ರಿಕ್ಟ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾರೆ. ಅವರು ಮತ್ತೆ ನಮಗೆ ಬರೋದಿಲ್ಲ ಅಂತ ಇಲ್ಲಿ ನಮಗೆ ಕಳಿಸ್ತಕ್ಕಂಥದ್ದು, ನಾವು ಅವರಿಗೆ ಕಳಿಸ್ತಕ್ಕಂಥದ್ದು, ಇದರಲ್ಲೇ ಕಾಲ ವಿಳಂಬ ಆಗ್ತಕ್ಕಂಥದ್ದು, ಇದು ಕ್ರಿಮಿನಲ್ಗಳಿಗೆ ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಮತ್ತು ಈ ಅಂಶ ಅವರಿಗೆ ಗೊತ್ತಿದ್ದು ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಓವರ್ಲ್ಯಾಪಿಂಗ್ ಜುರಿಸ್ಡಿಕ್ಷನಲ್ಲಿ ಅವರು ಕ್ರೈಮ್ಗಳನ್ನು ಮಾಡಿ ತಪ್ಪಿಸ್ಕೊಳ್ಳಲಿಕ್ಕೆ ನೋಡ್ತಾರೆ. ಆ ಒಂದು ದೃಷ್ಟಿಯಿಂದ ನಾವು ವಿ ಆರ್ ಕಾಗ್ನಿಸೆಂಟ್ ಆಫ್ ದಿಸ್ ಫ್ಯಾಕ್ಟರ್. ಸೊ ಹೀಗಾಗಿ ಅಲ್ಲಿ ಸಣ್ಣ ಪುಟ್ಟ ರೋಡ್ ರೇಜ್ ಇನ್ಸಿಡೆಂಟ್ಗಳು ಆಗ್ತಾ ಇದ್ವು, ಮತ್ತು ಈ ಸಣ್ಣ ಪುಟ್ಟ ರಾಬರಿ ಇನ್ಸಿಡೆಂಟ್ಗಳು ಆಗ್ತಾ ಇದ್ವು. ಅದಕ್ಕೋಸ್ಕರ ಅಲ್ಲಿ ಹೊಯ್ಸಳ ಸಿಸ್ಟಮನ್ನು, ಪೆಟ್ರೋಲಿಂಗ್ ಸಿಸ್ಟಮನ್ನು ನಾವು ಹೆಚ್ಚಿಗೆ ಮಾಡಿದ್ದೀವಿ. ಯಾಕೆಂದರೆ ಸಾಮಾನ್ಯವಾಗಿ ಪ್ರತಿ ಪೊಲೀಸ್ ಠಾಣೆಗೆ ಬೆಂಗಳೂರು ನಗರದಲ್ಲಿ 2 ಹೊಯ್ಸಳಗಳನ್ನು ಕೊಡಲಾಗಿದೆ. ಅಲ್ಲಿ ಈ ಅಂಶಗಳ ಹಿನ್ನೆಲೆಯಲ್ಲಿ ಅಲ್ಲಿ ಆ ಏರಿಯಾದಲ್ಲಿ 3 ಹೊಯ್ಸಳಗಳನ್ನು ಕೆಲವು ಕಡೆಗಳಲ್ಲಿ ನಾವು ಕೊಟ್ಟಿದ್ದೇವೆ. ಉದಾಹರಣೆ KR-ಪುರ ಆ ಕಡೆ ಎಲ್ಲ ಇರ್ತಕ್ಕಂಥ ಪ್ರದೇಶಗಳಲ್ಲಿ. ಜೊತೆಗೆ ಕ್ರೈಮ್ ಹಾಟ್ಸ್ಪಾಟ್ ಅನಾಲಿಸಿಸನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಹೊಯ್ಸಳಗೆ ಬರ್ತಕ್ಕಂಥ 112ಗೆ ಬರ್ತಕ್ಕಂಥ ಕಾಲ್ಗಳ ಆಧಾರದ ಮೇಲೇ ಈ ಎಲ್ಲಿಂದ ಕಾಲ್ಗಳು ಹೆಚ್ಚು ಬರ್ತಾ ಇದ್ದಾವೆ, ಯಾವ ಜಿಯೋಗ್ರಫಿಕ್ ಲೊಕೇಶನಿಂದ ಬರ್ತಾ ಇದ್ದಾವೆ, ಯಾವ ಟೈಮ್ನಲ್ಲಿ ಬರ್ತಾ ಇದ್ದಾವೆ, ಆ ರೀತಿಯ ಟೈಮ್ ಲೈನ್ ಅನಾಲಿಸಿಸನ್ನು ಮಾಡಿ ಈ ಕ್ರೈಮ್ ಹಾಟ್ಸ್ಪಾಟ್ ಅಂತ ನಾವೇನು ಕರಿತೇವೆ ಅಂಥದ್ದನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಹೆಚ್ಚು ಗಸ್ತು ವ್ಯವಸ್ಥೆಯನ್ನು ಸೈಂಟಿಫಿಕ್ ಆಗಿ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಓಕೆ 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 ವಂಡರ್ಫುಲ್. ಇದರ ಜೊತೆಗೆ 112 ಈಸ್ ವೆರಿ 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 ಆ್ಯಕ್ಟಿವ್ ಅಂತ ನಾನು ಭಾವಿಸ್ತೇನೆ. ಮತ್ತು ಕ್ವಿಕ್ ರೆಸ್ಪಾನ್ಸ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದೀರಿ. ಕಂಟ್ರೋಲ್ ರೂಮ್ ನಿಮ್ಮ ಕಮಿಷನರ್ ಆಫೀಸ್ನಲ್ಲೇ ಇದೆ. ನೇರವಾಗಿ ಆಯಾ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ಗೆ ವಿಷಯ ಮುಟ್ಟಿಸುವಂಥ ಕೆಲಸ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಫ್ಯಾಂಟಾಸ್ಟಿಕ್ ಸರ್. ಇದರ ಜೊತೆಗೆ ನನಗೆ ಸಹಜವಾಗಿ ಇತ್ತೀಚಿನ ದಿನಗಳಿಂದ ಒಂದು ಭಾಳ ಕುತೂಹಲ ಏನು ಮೂಡಿಬಿಟ್ಟಿದೆ ಅಂತಂದರೆ, ಇತ್ತೀಚೆಗೆ ನಡೆದಂಥ ಒಂದು ಕೇಸ್ ತೊಗೊಳ್ಳೋದಾದರೆ ನಾವು ಆ ಕೇಸ್ ಯಾವುದು ಅಂತ ಆಮೇಲೆ ಮಾತಾಡೋಣ ಬಿಡಿ. ಬೆಂಗಳೂರಿನಲ್ಲಿ CC ಕ್ಯಾಮ್ರಾಗಳು ತುಂಬ ಮಹತ್ವದ ರೋಲ್ ಪ್ಲೇ ಮಾಡ್ತವೆ ಅಂತ. ಖಂಡಿತವಾಗಿ ಸಾರ್ವಜನಿಕರು ಅದರ ಬಗ್ಗೆ ಎಚ್ಚರಿಕೆಯಿಂದನೂ ಇರಬೇಕು ಮತ್ತು ಎಚ್ಚೆತ್ತುಕೊಳ್ಳಬೇಕು ಮತ್ತು ಅವೇರ್ನೆಸ್ಸು ಕೂಡ ಇರಬೇಕು ಅಂತ. ಖಂಡಿತವಾಗಿಯೂ CCTV ಕ್ಯಾಮ್ರಾಸ್ ಆರ್ ಅ ಗೇಮ್ ಚೇಂಜರ್. ಪ್ರಮುಖವಾಗಿ ಪಬ್ಲಿಕ್ ಸ್ಥಳಗಳಲ್ಲಿ ಏನು ಯಾವುದೇ ರೀತಿಯಾದಂಥ ಕ್ರೈಮ್ಗಳಾಗ್ತವೆ, ಅದು ಸಣ್ಣ ಪುಟ್ಟ ಸ್ನ್ಯಾಚಿಂಗ್ ಇನ್ಸಿಡೆಂಟ್ಸ್ ಇರ್ಬೋದು, ಅಥವಾ ಹೊಡೆದಾಟದ ಘಟನೆಗಳಿರ್ಬೋದು, ಅಥವಾ ರೋಡ್ ರೇಜ್ಗಳಿರ್ಬೋದು, ಅಥವಾ ಬೇರೆ ಯಾವುದೇ ವೈಲೆಂಟ್ ಕ್ರೈಮ್ಸ್ಗಳು ಕೂಡ ಇರ್ಬೋದು, ಅಂಥವನ್ನು ಪತ್ತೆ ಹಚ್ಚುವಲ್ಲಿ CCTV ಕ್ಯಾಮ್ರಾಗಳು ಮಾತ್ರವಾದಂಥ ಪಾತ್ರವನ್ನು ವಹಿಸ್ತವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.